ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ಈಗ ಈ ಕ್ಷಣದ ಹೆಡ್ಲೈನ್ಸ್. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಚುರುಕು. ಆರೋಪಿಯ ಸಿಸಿಟಿವಿ ದೃಶ್ಯ ಆಧರಿಸಿ 200ಕ್ಕೂ ಹೆಚ್ಚು ಸಿಸಿಟಿವಿ ಡಿವಿಆರ್ ವಶಕ್ಕೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ವಾರ್ನಿಂಗ್. ಮುಹೂರ್ತಕ್ಕೂ ಮೊದಲೇ ಸೇನಾನಿಗಳ ಪಟ್ಟಿ ಬಿಟ್ಟ ಕೇಸರಿ ಪಡೆ. ಬಿಜೆಪಿಯ 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್. ವಾರಣಾಸಿಯಿಂದ ಪ್ರಧಾನಿ 3ನೇ ಬಾರಿ ಕಣಕ್ಕೆ. ಗಾಂಧಿನಗರದಿಂದ ಅಮಿತ್ ಶಾ ಸ್ಪರ್ಧೆ. ಬಿಜೆಪಿಯ ಫಸ್ಟ್ ಲಿಸ್ಟ್ನಲ್ಲಿ ಕರ್ನಾಟಕ ಪೆಂಡಿಂಗ್. ಸೀಟು ಹಂಚಿಕೆ ಗೊಂದಲ. ಪ್ರಮುಖ 5 ರಾಜ್ಯಗಳ ಟಿಕೆಟ್ ಹಂಚಿಕೆ ಬಾಕಿ. ಬಿಜೆಪಿ ಜೆಡಿಎಸ್ ಸೀಟ್ ಶೇರಿಂಗ್ ಫೈನಲ್ ಬಳಿಕ ಟಿಕೆಟ್ ಘೋಷಣೆ. ಕಾಂಗ್ರೆಸ್ ಸರ್ಕಾರ ಬೀಳಿಸುವುದಕ್ಕೆ ಶಾಸಕರಿಗೆ 50 ಕೋಟಿಯ ಆಫರ್ ಆರೋಪ. ಬಿಜೆಪಿ ವಿರುದ್ಧ ಖುದ್ದು ಸಿಎಂ ಸಿದ್ದರಾಮಯ್ಯ ಹೊಸ ಬಾಂಬ್. 50 ಕೋಟಿ ಆಫರ್ ಕೊಟ್ಟಿದ್ಯಾರು ಅಂತ ಹೇಳಿ ಅಂದ್ರು ಈಶ್ವರಪ್ಪ. ರಾಜಕೀಯಕ್ಕೆ ಗುಡ್ ಬಾಯ್ ಹೇಳಿ ಕ್ರಿಕೆಟ್ಗೆ ರೀ ಎಂಟ್ರಿ ಕೊಡ್ತಾ ಇದ್ದೀನಿ. ರಾಜಕೀಯದಿಂದ ಮುಕ್ತಿ ನೀಡಲು ಜೆಪಿ ನಡ್ಡಾಗೆ ಮನವಿ ಮಾಡಿದ ಗೌತಮ್ ಗಂಭೀರ್. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂದ್ರು ಯುವರಾಜ್ ಸಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.